ನಮಸ್ಕಾರ. ಮೊನ್ನೆ 14 ಮಂಗಳವಾರ ಜುಲೈ 26ರಂದು ಕರ್ನಾಟಕ ಭಾಗದ ಉತ್ತರ ಕರ್ನಾಟಕದ ಪ್ರಮುಖವಾಗಿ ರೈತರು ಮಣ್ಣು ಎತ್ತುಗಳ ಅಮಾವಾಸ್ಯೆಯನ್ನು ಆಚರಿಸಿದರು. ಇದು ಬಸವಣ್ಣನವರ ಭಕ್ತಿ ಭಂಡಾರಿ ಬಸವಣ್ಣನವರ ಜಗದ್ಯೋತಿ ಬಸವೇಶ್ವರರ ಕಾಯಕ ತತ್ವದ ಪ್ರತೀಕ ಅಂದರೆ ಉತ್ಪ್ರೇಕ್ಷೆ ಆಗಲಾರದು. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಕ್ರಾಂತಿ ಉಂಟಾಯಿತು. ಇದಕ್ಕೆ ಮೂಲ ಕಾರಣ ಅವರ ಕಾಯಕ ತತ್ವ. ಬಸವಣ್ಣನವರ ವಚನ ಚಳುವಳಿಯ ತಿರುಳು ಕೇಂದ್ರ ಬಿಂದು ಕಾಯಕ ತತ್ವ ಅಂದರೆ ತಪ್ಪಾಗಲಾರದು. ಕಾಯಕ ಅಂದರೆ ದುಡಿಮೆ, ಕೆಲಸ, ದೈಹಿಕ ಮತ್ತು ಮಾನಸಿಕವಾಗಿ ದುಡಿದು ಗಳಿಸಿ ನೆಮ್ಮದಿಯಿಂದ ಬದುಕುವ ವಿಧಾನವನ್ನೇ ನಾವು ಕಾಯಕ ಅಂತ ಹೇಳ್ತೀವಿ. ಬಸವಣ್ಣನವರು ಕಾಯಕದ ಮಹತ್ವವನ್ನು ಹೀಗೆ ಹೇಳಿದ್ದಾರೆ. ಕಾಯಕದ ಮಹತ್ವವನ್ನು: ಕಾಯಕದಲ್ಲಿ ನಿರತರಾದರೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗಪೂಜೆ ಆದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸ ಕಾರಣ ಕೂಡಲ ಸಂಗಮ ದೇವ. ವ್ಯಕ್ತಿ ಕಾಯಕದಲ್ಲಿ ನಿರತರಾದಾಗ ಗುರುಗಳು, ಜಂಗಮರು ಪೂಜೆಯನ್ನಾದರೂ ಮರೆತು ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಎಂದು ಹೇಳಿದರು. ಬಸವಣ್ಣನವರ ಈ ಒಂದು ಕಾಯಕ ತತ್ವ ಅನೇಕ ಮುಖ್ಯಾಂಶಗಳನ್ನು ಒಳಗೊಂಡಿದೆ. ಕಾಯಕದಲ್ಲಿ ಭೇದ ಭಾವ ಇರುವುದಿಲ್ಲ, ಸಮಾನತೆ ಇರುತ್ತದೆ. ಪುರುಷ ಸ್ತ್ರೀ ಎಂಬ ಭಿನ್ನ ಇರುವುದಿಲ್ಲ. ಮೇಲು ಕೀಳು ಎಂಬ ಒಂದು ಭೇದ ಭಾವ, ಕೀಳು ಜಾಬು ಕೆಲಸ ಎಂಬ ಇರುವುದಿಲ್ಲ. ಮತ್ತು ಕಾಯಕ ಸತ್ಯ, ನಿಷ್ಠೆ, ಪ್ರಾಮಾಣಿಕವಾಗಿರಬೇಕು. ದುಡಿದು ತಿನ್ನಬೇಕು, ಬಡಿದು ತಿನ್ನಬಾರದು, ಭಿಕ್ಷೆ ಬೇಡಿ ತಿನ್ನಬಾರದು, ಮೋಸ, ಕುಟಿಲ ನೀತಿಗಳ ಮೂಲಕ ದುಡಿದು, ಭ್ರಷ್ಟಾಚಾರ ಮೂಲಕ ದುಡಿದು ಬದುಕಬಾರದು. ಅದು ನಿಷ್ಠೆಯಿಂದ ಕೂಡಿರಬೇಕು, ಪ್ರಾಮಾಣಿಕಂದಿರಬೇಕು ಅಂತ ಹೇಳ್ತಾರೆ. ಬಸವಣ್ಣನವರು ತಮ್ಮ ಕಾಯಕ ಸಿದ್ಧಾಂತದಲ್ಲಿ ಇನ್ನೊಬ್ಬರನ್ನು ಶೋಷಣೆ ಮಾಡಿ ಅವರನ್ನು ದುಡಿಸಿಕೊಂಡು ಬಂದ ಸಂಪತ್ತಿನಲ್ಲಿ ಬದುಕಿ ವಿಲಾಸಿ ಮಾಡುವುದು ಒಳ್ಳೆಯದಲ್ಲ, ಅಪರಾಧ ಎನ್ನುತ್ತಾರೆ. ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ತಮ್ಮ ಮೂಲ ಕಸುಬುಗಳು ಸಂಪ್ರದಾಯಬದ್ಧವಾಗಿ ಧರ್ಮ, ಜಾತಿ ಬಂದಂತಹ ಪರಂಪರೆಯಾಗಿ ಬಂದ ಕಸುಬುಗಳನ್ನೇ ಪಾಲಿಸಬೇಕೆಂಬ ಯಾವ ನಿಯಮವೂ ಇಲ್ಲ ಎಂದು ಹೇಳಿದ್ದಾರೆ. ವ್ಯಕ್ತಿಗಳು ಸಮಾಜದಲ್ಲಿ ತಮಗನಿಸಿದ ತಮ್ಮ ಕೌಶಲ್ಯಕ್ಕನುಗುಣವಾಗಿ, ಅರ್ಹತೆಗನುಗುಣವಾಗಿ ಬೇಕಾದ ಕೆಲಸವನ್ನು ತಾವೇ ಮಾಡಬೇಕು, ಸ್ವತಂತ್ರ ಅಂತ ಬಸವಣ್ಣವರು ತಿಳಿಸಿದ್ದಾರೆ. ಅಂದರೆ ಈಗ ಒಬ್ಬ ಕ್ಷೌರಿಕನ ಮಗ ಕ್ಷೌರಿಕವನ್ನೇ ಕೆಲಸವನ್ನೇ ಮಾಡಬೇಕು ಅಂತಿಲ್ಲ, ಅವನು ದೊಡ್ಡ ಆಫೀಸರ್ ಆಗ್ಬೋದು. ಒಬ್ಬ ಆಟೋ ಓಡಿಸುವ ಮಗ IPS IAS ಆಗ್ಬೋದು. ಅಂದರೆ ವೃತ್ತಿ ಪರಂಪರೆ, ಕಸುಬುಗಳು ವೃತ್ತಿಯಿಂದ, ಇದು ಪರಂಪರೆಯಿಂದ ಬಂದವಲ್ಲ, ಜಾತಿಯಿಂದ ಬಂದವಲ್ಲ, ಧರ್ಮದಿಂದ ಬಂದವಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ಬಸವಣ್ಣನವರ ಒಂದು ಮುಖ್ಯವಾದಂತಹ ಕಾಯಕ ತತ್ವ ದಾಸೋಹ. ವ್ಯಕ್ತಿಗಳು ತಾವು ಅಗತ್ಯಕ್ಕಿಂತ ಹೆಚ್ಚು ಗಳಿಸಿದಾಗ ಆ ಗಳಿಸಿದ ಹೆಚ್ಚುವರಿ ಆದಾಯವನ್ನು ಸಮಾಜದ ಅಭಿವೃದ್ಧಿಗೆ, ಸಮುದಾಯದ ಅಭಿವೃದ್ಧಿಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ತತ್ವವನ್ನು ಬಸವಣ್ಣವರ ಈ ತತ್ವವನ್ನು ದಕ್ಷಿಣ ಭಾರತ ಲಿಂಗಾಯತ ವೀರಶೈವ ಮಠಗಳು ಅನುಸರಿಸಿ ಜಗತ್ಪ್ರಸಿದ್ಧವಾಗಿದೆ. ಅನ್ನದಾಸೋಹ, ಅಕ್ಷರದಾಸೋಹ, ಜ್ಞಾನದಾಸೋಹದ ಮೂಲಕ. ಇದಕ್ಕೆ ಶ್ರೇಷ್ಠ ಉದಾಹರಣೆ ನಮ್ಮ ಸಿದ್ಧಗಂಗೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಮಠ ಇದಕ್ಕೆ ಒಂದು ಶ್ರೇಷ್ಠ ನಿದರ್ಶನ. ಇದಲ್ಲದೆ ಕಾಯಕವೇ ಕೈಲಾಸ ಎಂದು ಹೇಳಿದರೆ, ವ್ಯಕ್ತಿ ದುಡಿಮೆಯೇ ದೇವರು. ದುಡಿಯೋದ್ರಿಂದ ಸಂಪತ್ತು ಬರುತ್ತೆ, ಸಂಪತ್ತಿನಿಂದ ಮನುಷ್ಯ ತನಗೆ ಬೇಕಾದ ತನ್ನ ಬಯಕೆಗಳನ್ನು ತೃಪ್ತಿಕೊಂಡು ಸಕಲೇಶ್ವರನ್ನು ಪಡೆದು ಸಂತೋಷ, ನೆಮ್ಮದಿ ಪಡಿತಾನೆ. ಇದನ್ನು ಕೈಲಾಸ ಅಂತ ಹೇಳಿದರು ಬಸವಣ್ಣವರು. ಕಾಯಕದ ಮೂಲಕ ಮಾತ್ರ ಕೈಲಾಸ ಸಿಗುತ್ತೆ. ಸೋಂಬೇರಿಗಳಿಗೆ ನರಕ ಪ್ರಾಪ್ತಿಯಾಗುತ್ತಿದ್ದರೂ ಪರೋಕ್ಷವಾಗಿ ಇದು ಅರ್ಥವನ್ನು ಕೊಡುತ್ತೆ. ಬಸವಣ್ಣನವರ ಈ ಒಂದು ಕಾಯಕ ತತ್ವ ಇಂದಿಗೂ 21ನೇ ಶತಮಾನಕ್ಕೂ ಕೂಡ ಪ್ರಸ್ತುತವಾಗಿದೆ. IT-BT ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಪಥದಲ್ಲಿ ಬಸವಣ್ಣನವರ ಈ ತತ್ವವನ್ನು, ಎಥಿಕ್ಸ್ ಅಂತ ಏನು ಹೇಳ್ತೀವಿ, ವರ್ಕ್ ಎಥಿಕ್ಸನ್ನು ಅವು ಅಳವಡಿಸಿಕೊಂಡಿರೋದ್ರಿಂದ ಅವುಗಳ ಉತ್ಪಾದನೆಯು, ಅವುಗಳ ಆದಾಯ ಹೆಚ್ಚಾಗ್ತಾಯಿದೆ. ಬಹಳ ಮುಖ್ಯವಾಗಿ ಈ ಒಂದು ಶ್ರಮ ಮತ್ತು ಕಾಯಕ ದೇಶದ, ಸಮಾಜದ, ವ್ಯಕ್ತಿಯ, ಸಮಾಜದ, ರಾಜ್ಯದ, ರಾಷ್ಟ್ರದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ಕಾಯಕ ಶ್ರಮಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ಮನುಷ್ಯನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿರುವ
ಹಾಡನ್ನು ನಮ್ಮ ಯುವಕರೆಲ್ಲರೂ ಕೂಡ ನೆನಪಿಸಿಕೊಳ್ಳಬಹುದು. ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿ ಕಟ್ಟದಿದ್ದರೆ ಆಗುತ್ತಿತ್ತೆ ಈ ನಮ್ಮ ನಾಡು ಸಿರಿಗನ್ನಡ ನಾಡು. ನಮಸ್ತೆ.